ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಪ್ಪ ಮಗಳಿಬ್ರು ಮಲ್ಕೊಂಡಿದ್ದಾರೆ ಚಳಿಗೆ ಅಂತ ಹೇಳ್ಬಿಟ್ಟು. ಸ್ಕೂಲ್ ಬೇರೆ ಟೈಮ್ ಐತೆ, ಎದ್ದೋಳಂದ್ರೆ ಎದ್ದೊಳ್ತಿಲ್ಲ. ಸೊ ಅವ್ರ ಜೊತೆ ನಾನು ಮಲ್ಕೊಂಡ್ರೆ ನನ್ನ ಕೆಲಸ ಆಗಲ್ಲ. ಸ್ಕೂಲ್ಗೆ ಹೋಗಲ್ಲ. ನಾನು ಮಾರ್ನಿಂಗು 6 o'clock ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೇ ಸುಮ್ಮನೆ ಒಂದು ವ್ಯೂ ತೊಗೊಂಡೆ ಹೊರಗಡೆ ಹೋಗಿ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಮತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡೋದಂತ ಹಂಗೆ ಐಡಿಯಾ ಮಾಡಿಕೊಂಡು ಸುಮ್ಮನೆ ಒಂದು ರೌಂಡ್ ಹೊರಗಡೆ ಹೋಗಿ ಬಂದೆ. ಮಾರ್ನಿಂಗ್ ಎದ್ದ ತಕ್ಷಣ ನೀರು ಕುಡಿಯೋದು ಅಭ್ಯಾಸ. ತಾಮ್ರ ಬಿಂದಿಗೆ ನೀರಿಟ್ಟಿರ್ತೀವಿ, ಅದರಲ್ಲಿ ಕುಡಿದ್ಬಿಟ್ಟು ಹಾಗೆ ಟಿಫನ್ಗೆ ಏನು ಮಾಡೋಣ ಅಂತ ಐಡಿಯಾ ಮಾಡಿಕೊಂಡು ಆರು ಬಿಸಿಗಿಟ್ಟೆ. ಲೆಮನ್ ರೈಸ್ ಮಾಡಿಬಿಡೋಣ, ಬೇಗ ಆಗುತ್ತೆ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಮಗಳು ಇದ್ದೋಳು ಅಷ್ಟರಲ್ಲಿ ಹಾಲು ಕಾಯಿಸ್ಬಿಟ್ಟು ಮತ್ತು ನಮ್ಮ ಯಜಮಾನ್ರಿಗೆ ಕಾಫಿನ ಎಲ್ಲ ಟೀಗೂ ಇಡಬೇಕು. ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೆಂಪು ಮೆಣಸಿನ್ಕಾಯಿ ಒಣಗಿರೋದು ಯೂಸ್ ಮಾಡೋದು ಜಾಸ್ತಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕಡಲೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಎಲ್ಲನೂ ತೊಗೋಬೇಕು. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಂಡು ಮತ್ತು ಎಣ್ಣೆ ನೋಡ್ಕೊಂಡು ಹಾಕ್ಕೊಬೇಕು. ನಾವು ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಫಸ್ಟ್ ಕಡಲೆ ಬೀಜನ ಸ್ವಲ್ಪ ಕೆಂಪಗಾಗಿ ಹೋಗಿ ಫ್ರೈ ಮಾಡಿಕೊಂಡು ಹಾಗೆ ಕಡಲೆ ಬೀಜ, ಕಡಲೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಟೀಗೆ ಇಟ್ಟಿದ್ದೆ. ನಾನು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಈ ಥರ ಪೂಜೆ ಎಲ್ಲ ಮಾಡಿದೆ. ನಮ್ಮನೇಲಿ ಪೂಜೆ ಮಾಡಿಬಿಟ್ಟೆ ಟಿಫನ್ ಮಾಡೋದು. ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಮಾಡೋಕ್ಕೆ ಲೆಮನ್ ರೈಸ್ ಹಾಕ್ಕೊಂಡೆ. ರೈಸ್ ಎಲ್ಲ ತಿಂದಾದ್ಮೇಲೆ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಟೀನೋ ಇಲ್ಲ ಕಾಫಿನೋ ಟಿಫನ್ ಆದಮೇಲೆ ಕುಡಿಯೋ ಅಭ್ಯಾಸ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋಲ್ಲ, ಅದಕ್ಕೆ ಟಿಫನ್ ಆದಮೇಲೆ ಟೀನೋ ಕಾಫಿನೋ ತೊಗೋತೀನಿ. ನನ್ನ ಇವತ್ತಿನ ವಿಡಿಯೋ ಹೀಗಿತ್ತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್.